ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಮತ್ತೆ ಈ ಒಂದು ದಿವಸವು ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸಲು ಕೊಟ್ಟ ಮಹಾದೇವರ ಕೃಪೆಗಾಗಿ ಆತನಿಗೆ ಮಹಿಮೆಯನ್ನು ಸಲ್ಲಿಸ್ತೇನೆ. ಕೋಟಿ ಕೋಟಿ ಸ್ತೋತ್ರವಾಗಲಿ. ಇವತ್ತು ಸಹ ದೇವರು ನಿಮ್ಮೊಟ್ಟಿಗೆ ಒಂದು ರಹಸ್ಯ ಬರವಣಿಗೆ ಕುರಿತಾದಂಥ ಸಂದೇಶವನ್ನು ನಾವು ದೇವರು ಮಾತನಾಡಲಿಕ್ಕಿದ್ದಾರೆ. ನಾವು ರೆಡಿಯಾಗಿ ಅದನ್ನು ಓದ್ಕೊಳ್ಳೋಣ. ಮೊದಲನೇದಾಗಿ ನೋಡ್ರಿ, ನಾನು ಕಳೆದ ಸಂಚಿಕೆಯಲ್ಲಿ ನಾನು 6ನೇ ಒಂದು ತುತ್ತೂರಿ ಕುರಿತಾಗಿ ನಾನು ಮಾತನಾಡಿದ್ದಿಲ್ಲ. ಅದರ ಕುರಿತಾಗಿ ನಾವು ಕೆಲವೊಂದು ವಾಕ್ಯಗಳನ್ನು ಓದ್ಕೊಳ್ಳೋಣ. ಪ್ರಕಟಣೆ 11ನೇ ಅಧ್ಯಾಯ 1ನೇ ವಚನ. ತರುವಾಯ ದಂಡದಂತಿರುವ ಒಂದು ಅಳತೆಯ ಕೋಲು ನನ್ನ ಕೈಗೆ ಕೊಡಲ್ಪಟ್ಟಿತು ಮತ್ತು ಒಂದು ವಾಣಿ ಉಂಟಾಯಿತು. ಅದು ನನಗೆ ಹೇಳಿದೇನೆಂದರೆ, ನೀನೆದ್ದು ದೇವರ ಆಲಯವನ್ನು, ಯಜ್ಞವೇದಿಯನ್ನು ಅಳತೆ ಮಾಡಿ ಆಲಯದಲ್ಲಿ ಆರಾಧನೆ ಮಾಡುವವರನ್ನು ಲೆಕ್ಕಿಸು. ಆಲಯಕ್ಕೆ ಹೊರಗಿರುವ ಅಂಗಳವನ್ನು ಅಳತೆ ಮಾಡದೆ ಬಿಟ್ಟು ಬಿಡು. ಅದು ಅನ್ಯ ಜನರಿಗೆ ಬಿಟ್ಟಿದೆ. ಅವರು ಪರಿಶುದ್ಧ ಪಟ್ಟಣವನ್ನು 45 ತಿಂಗಳು ತುಳಿದಾಡುವರು. ಇದಲ್ಲದೆ ನನ್ನ 2 ಸಾಕ್ಷಿಗಳು ಗೋಡೆ ತಟ್ಟುಗಳನ್ನು ಹೊದ್ದುಕೊಂಡು 1260 ದಿನಗಳ ತನಕ ಪ್ರವಾದಿಸುವ ಹಾಗೆ ಮಾಡುವೆನು. ಭೂಲೋಕದ ಒಡೆಯನ ಮುಂದೆ ನಿಂತಿರುವ 2 ಎಣ್ಣೆಯ ಮರಗಳು, 2 ದೀಪಸ್ತಂಭಗಳು ಇವರಿಗೆ ಯಾವನಾದರೂ ಕೇಡನ್ನು ಉಂಟು ಮಾಡಬೇಕೆಂದಿದ್ದರೆ ಅವನು ಇವರ ಬಾಯೊಳಗಿಂದ ಬೆಂಕಿ ಹೊರಟು ಇವರ ಶತ್ರುಗಳನ್ನು ದಹಿಸಿ ಬಿಡುವುದು. ಇವರಿಗೆ ಯಾವನಾದರೂ ಕೇಡು ಉಂಟು ಮಾಡಬೇಕೆಂದಿರುವುದಾದರೆ ಅವನಿಗೆ ಈ ರೀತಿಯಾಗಿ ಕೊಲೆಯಾಗಬೇಕು. ತಾವು ಪ್ರವಾದಿಸುವ ದಿನಗಳಲ್ಲಿ ಮಳೆ ಬೀಳದಂತೆ ಆಕಾಶವನ್ನು ಮುಚ್ಚುವ ಅಧಿಕಾರವು ಇವರಿಗೆ ಉಂಟು. ಇದಲ್ಲದೆ ಇವರಿಗೆ ಇಷ್ಟ ಬಂದಾಗೆಲ್ಲ ನೀರನ್ನು ರಕ್ತವಾಗುವಂತೆ ಮಾಡುವುದಕ್ಕೂ ಸಕಲ ವಿಧವಾದ ಉಪದ್ರವಗಳಿಂದ ಭೂಮಿಯನ್ನು ಪೀಡಿಸುವುದಕ್ಕೂ ಅಧಿಕಾರ ಉಂಟು. ನೋಡ್ರಿ, ದೇವರ ವಾಕ್ಯ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಇಲ್ಲಿ 6ನೆಯ ಒಂದು ತುತ್ತೂರಿ, 7ನೇ ತುತ್ತೂರಿ ಊದೋದಕ್ಕಿಂತ ಮುಂಚೆ 6ನೆಯ ತುತ್ತೂರಿ ಇಲ್ಲಿ ಊದಲ್ಪಡ್ತಾ ಇದೆ. ಇಲ್ಲಿ ಈ 2 ತಿಂಗಳು, 42 ತಿಂಗಳು ಅಂತಂದ್ರೆ 3.5 ವರ್ಷಗಳ ಕಾಲ ಉಪದ್ರವಗಳಿಂದ ಬಾಧಿಸಲ್ಪಡುವಂತ ಸಮಯ ಇದ್ರೆ, ಇನ್ನು ಉಳಿದಂತ 3.5 ವರ್ಷಗಳು ಈ 2 ಸಾಕ್ಷಿಗಳು ಅಂದ್ರೆ ಪರಲೋಕದಿಂದ ದೇವರು ಕಳಿಸಲ್ಪಡುವಂತ 2 ಸಾಕ್ಷಿಗಳು. ಈ 2 ಸಾಕ್ಷಿಗಳು ಏನಾಗ್ತದೆ ಅಂದ್ರೆ, ಇವರಿಗೆ ಅಧಿಕಾರವಿದೆ. ಏನ್ ಅಧಿಕಾರ? ಇವ್ರಿಗೆ ಏನಾದ್ರೂ ಕೇಡು ಮಾಡ್ಬೇಕು ಅನ್ನೋಂಥವ್ರಿಗೆ ಇವರ ಬಾಯೊಳಗಿಂದ ಹೊರಟಂತ ಬೆಂಕಿ ಅವರ ಶತ್ರುಗಳನ್ನ ದಹಿಸಿ ಬಿಡುವುದಕ್ಕೂ, ಮತ್ತೆ ಇವರು ಯಾರನ್ನ ಕೇಡುಗಳನ್ನು ಉಂಟು ಮಾಡಬೇಕೆಂಬುದಾಗಿ ಏನಾದರೂ ಇದು ಮಾಡೋದಾದ್ರೆ ಅವರನ್ನ ಈ ರೀತಿಯಾಗಿ ಕೊಲೆ ಆಗುವುದಕ್ಕೂ ಅಧಿಕಾರ ಇರ್ತದೆ. ಅಷ್ಟು ಮಾತ್ರ ಅಲ್ಲ, ಇವರಿಗೊಂದು ಅಧಿಕಾರ ಇದೆ. ಯಾವಾಗ ಬೇಕಾದ್ರೂ ಮಳೆ ಬರ್ಸ್ಬೋದು, ಯಾವಾಗ ಬೇಕಾದ್ರೂ ಮಳೆಯನ್ನ ನಿಲ್ಲಿಸಬಹುದು. ಈ ಅಧಿಕಾರ ಇರ್ತದೆ. ಅಷ್ಟು ಮಾತ್ರವಲ್ಲದೆ ಇವರು ಯಾವಾಗ ಬೇಕಾದ್ರೂ ನೀರನ್ನ ರಕ್ತವಾಗಿ ಮಾಡುವುದಕ್ಕೂ ಅದನ್ನ ಅಧಿಕಾರ ಉಂಟು. ಮತ್ತೆ ಭೂಮಿಯನ್ನ ಪೀಡಿಸಲಿಕ್ಕೆ, ಉಪದ್ರವಗಳಿಂದ ಪೀಡಿಸಲಿಕ್ಕೆ ಇವರಿಗೆ ಅಧಿಕಾರವಿರ್ತದೆ. ಇವರು ದೇವರಿಂದ ಕಳಿಸಲ್ಪಟ್ಟ ಪ್ರವಾದಿಗಳು. ಆ 2 ಪ್ರವಾದಿಗಳು, ಬಟ್ ಯಾರಿದು ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. ಆದರೆ ಈ ಒಂದು 6ನೆಯ ತುತ್ತೂರಿ ಊದಲ್ಪಟ್ಟ ನಂತರ ಇಲ್ಲಿ ಈ ಪ್ರವಾದಿಗಳು ಈ 3.5 ವರ್ಷಗಳ ಉಪದ್ರವಗಳು ಕಳೆದ ನಂತರ ಈ 3.5 ವರ್ಷಗಳು ಸತತವಾಗಿ 1260 ದಿನಗಳ ತನಕ ಇವರು ಪ್ರವಾದಿಸ್ತಾರೆ. ಅಂದ್ರೆ ದೇವರ ಸುವಾರ್ತೆಗಳು ಸಾರಲ್ಪಡ್ತಾರೆ. ಇವರು ಪ್ರವಾದಿಸಲ್ಪಡುವಂತ ಕಾರ್ಯಗಳು ಇವರದ ಕೆಲಸವಾಗಿರ್ತದೆ. ನೋಡ್ರಿ, ಇಲ್ಲಿ ಏನಾಗ್ತದೆ ಅಂದ್ರೆ, ಇವರಿಗೆ ಆ ಒಂದು ಗೂಢಾರ್ಥಗಳು, ಇವರನ್ನು ನೋಡ್ರಿ, ಇವರು ಆ ಒಂದು ಭೂಮಿಯನ್ನ ಪೀಡಿಸುವಂತ ಅಧಿಕಾರವು ಇವರಿಗೆ ಕೊಡಲ್ಪಟ್ಟಿರುತ್ತದೆ. ಇವರು ಪೀಡಿಸ್ತಾ ಇರ್ತಾರೆ 3.5 ವರ್ಷಗಳು ಸತತವಾಗಿ. ಆ ಜನರನ್ನ ದೇವರ ಮಹಿಮೆಗಾಗಿ ಇವರು ಕಾರ್ಯ ಮಾಡ್ತಾ ಇರ್ತಾರೆ. ಅದಾದ ನಂತರ ನೋಡ್ರಿ, 7ನೇ ವಚನದಲ್ಲಿ ಇವರು ತಮ್ಮ ಸಾಕ್ಷಿಯನ್ನು ಹೇಳಿ ಮುಗಿಸಿದ ನಂತರ, ಅಂದ್ರೆ ದೇವರು ಕೊಟ್ಟ ಸಮಯವು ಮುಗಿದ ನಂತರ ಅಧೋಲೋಕದಿಂದ ಬರುವ ಮೃಗವು ಇವರ ಮೇಲೆ ಯುದ್ಧ ಮಾಡಿ ಇವರನ್ನ ಜಯಿಸಿ ಕೊಲ್ಲುವುದು.
ಅಂದ್ರೆ ಅಧಲೋಕದಿಂದ ಅಂದ್ರೆ ಮೃಗ ಅಂದ್ರೆ ಸೈತಾನನು ಅಂದ್ರೆ ಜನಗಳ ಒಳಗಡೆ ಹೋಗಿ ಈ ಒಂದು ಪ್ರವಾದಿಗಳ ವಿರುದ್ಧವಾಗಿ ಯುದ್ಧ ಮಾಡುವಾಗ ಇವರು ಕೊಲ್ಲಲ್ಪಡ್ತಾರೆ. ಇವರು ಕೊಲ್ಲಲ್ಪಟ್ಟ ನಂತರ ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವುದು, ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಂಟು. ಇವರ ಒಡೆಯನು ಸಹ ಅಲ್ಲಿಯೇ ಶಿಲುಬೆಯಲ್ಲಿ ಹಾಕಲ್ಪಟ್ಟನಲ್ಲ. ಅಂದ್ರೆ ಇದೆಲ್ಲಿ ನಡೀತದೆ? ಈ ಇಬ್ರು ಪ್ರವಾದಿಗಳು ಎಲ್ಲಿ ಬರ್ತಾರೆ? ಯಾವ ಸ್ಥಳದಲ್ಲಿ ಅವರನ್ನು ಸಾಯಿಸಲ್ಪಡ್ತಾರೆ? ಬೈಬಲ್ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇವರ ಅರಸನು ಸಹ ಇವರ ಒಡೆಯನು ಸಹ ಅಲ್ಲೇ ಶಿಲುಬೆಗೆ ಹಾಕಲ್ಪಟ್ಟನಲ್ಲ. ಅಂದ್ರೆ ದೇವರೆಲ್ಲ ಸಾತರು, ಯೇಸು ಕ್ರಿಸ್ತನನ್ನ ಎಲ್ಲಿ ಶಿಲುಬೆಗೆ ಹಾಕಲ್ಪಟ್ರು ಆ ಸ್ಥಳದಲ್ಲಿ ನಡೆಯುವಂತ ಘಟನೆ ಅಂದ್ರೆ ಇದು ಭೂಲೋಕವನ್ನೆಲ್ಲ ವ್ಯಾಪಿಸಲ್ಪಡ್ತದೆ. ಆದರೆ ಅವರಿಬ್ಬರು ಎಲ್ಲಿ ಆ ಒಂದು ಕಾರ್ಯಗಳು ನಡೀತದೆ ಅಂತಂದ್ರೆ, ದೇವರನ್ನ ಎಲ್ಲಿ ಸಾಯಿಸಿದ್ರೋ, ದೇವರನ್ನ ಎಲ್ಲಿ ಅವಮಾನ ಪಡಿಸಿದ್ರೋ, ಎಲ್ಲಿ ಶಿಲುಬೆಗೆ ಹಾಕಲ್ಪಟ್ರೋ ಅದೇ ಸ್ಥಳದಲ್ಲಿ ಈ ಇಬ್ಬರ ಶವಗಳನ್ನು ಹಾಕಲ್ಪಡ್ತವೆ. ಎಲ್ಲಿವರೆಗೂ ನೋಡ್ರಿ, ಸಕಲ ಪ್ರಜೆ ಕುಲ ಭಾಷೆ ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವವನ್ನು 3.5 ದಿನಗಳವರೆಗೂ ನೋಡುತ್ತಾ ಇರುವರು. ಅವುಗಳನ್ನು ಸಮಾಧಿಯಲ್ಲಿ ಇಡಗೊಡಿಸುವುದಿಲ್ಲ. ಇವರ ಶವವನ್ನ ಸಮಾಧಿಯಲ್ಲಿ ಇಡೋದಿಲ್ಲ. ಈ ಉಪದ್ರವಗಳು ನೋಡ್ರಿ 3.5 ವರ್ಷಗಳು ಅಂದ್ರೆ 7 ವರ್ಷಗಳು ಸತತವಾಗಿ ಕಳೆದ ನಂತರ ಇಲ್ಲಿ ಸಮಾಧಿಗಳ ಒಳಗಡೆ ಅವರ ಶವವನ್ನ ಇಡೋದಿಲ್ಲ. ಅಲ್ಲೇ ಕೊಳೆತು ಬೀಳ್ಲಿ ಎಂಬುದಾಗಿ, ಏನಾಗ್ತದೆ ನೋಡಬಿಡೋಣ ಎಂಬುದಾಗಿ. ಆದರೆ ಇಲ್ಲಿ ನೋಡ್ರಿ, ಈ ಇಬ್ಬರ ಪ್ರವಾದಿಗಳು ಭೂ ನಿವಾಸಿಗಳನ್ನು ಪೀಡಿಸಿದ್ದರಿಂದ ಇವರು ಸತ್ತದ್ದಕ್ಕಾಗಿ ಭೂ ನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆಯನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಇವತ್ತೆಷ್ಟೋ ಜನಗಳು ಈ ಒಂದು ಕಾರ್ಯಗಳನ್ನ ಇವತ್ತು ದೇವರು ಒಂದು ಅಲ್ಲಿ ಪ್ರವಾದಿಗಳು ಸತ್ತಿದ್ದಾರೆ. ಆ ಸಂದರ್ಭದಲ್ಲಿ ಏನಾಗ್ತದೆ, ನಮ್ಮನ್ನ ಪೀಡಿಸಿದಂತವನು ಇವತ್ತು ಸತ್ತು ಮೇಣವಾಗಿ ಬಿದ್ದಿದ್ದಾನೆ ಎಂಬುದಾಗಿ ಒಬ್ರಿಗೊಬ್ರು ಉಡುಗೊರೆ ಕೊಡ್ತಾ ಇದ್ದಾರೆ. ಎಂತ ಗತಿ ಬರ್ತದೆ ನೋಡ್ರಿ ಆ ಟೈಮಲ್ಲಿ, ಎಂತ ಒಂದು ಸನ್ನಿವೇಶ ಬರ್ತದೆ ನೋಡ್ರಿ. ಆ ಒಂದು ಉಡುಗೊರೆಯನ್ನು ಕೊಡುವಂತ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಸಂತೋಷ ಪಡುವಂತ ಸಂದರ್ಭದಲ್ಲಿ 3.5 ದಿನಗಳಾದ ಮೇಲೆ ದೇವರಿಂದ ಜೀವಾತ್ಮ ಬಂದು ಆ ಶವಗಳಲ್ಲಿ ಹೋಗಲು ಅವು ಕಾಲುರಿ ನಿಂತವು. ಅವರನ್ನು ನೋಡಿದವರು ಮಹಾಭಯವು ಹಿಡಿಯಿತು. ಆಮೇಲೆ ಅವರಿಗೆ ಇಲ್ಲಿ ಮೇಲಕ್ಕೆ ಬಂದಿರಿ ಎಂದು ಒಂದು ಆಕಾಶವಾಣಿ ಉಂಟಾಗಲು ಅವರು ಮೇಘ ವಾಹನದಲ್ಲಿ ಪರಲೋಕಕ್ಕೆ ಏರಿ ಹೋದರು. ಅವರ ಶತ್ರುಗಳು ಅವರನ್ನು ನೋಡುತ್ತಾ ಇದ್ದರು. ಅದೇ ಗಳಿಗೆಯಲ್ಲಿ ಮಹಾಭೂಕಂಪ ಉಂಟಾಗಿ ಆ ಪಟ್ಟಣದಲ್ಲಿ 10 ಭಾಗ ಬಿದ್ದು ಹೋಯಿತು. ಆ ಭೂಕಂಪದಿಂದ 7,000 ಮಂದಿ ಸತ್ತು ಹೋದರು. ಹಲ್ಲೆಲೂಯಾ. ನೋಡಿದ್ರ, ಯಾವ ಒಬ್ಬ ವ್ಯಕ್ತಿಯನ್ನ ಸಾಯಿಸಬೇಕೆಂಬುದಾಗಿ ತೀರ್ಮಾನ ಮಾಡ್ತಾರೆ, ಯಾವ ಒಬ್ಬ ವ್ಯಕ್ತಿ ಪ್ರವಾದಿಗಳನ್ನ ಸಾಯಿಸಿದ್ರು, ಬೀದಿಯಲ್ಲಿ ಬಿಸಾಡಿದ್ರು, ಸಮಾಧಿಯಲ್ಲಿ ಹಿಡಿದ ಹಾಗೆ ಅದನ್ನ ಬೀದಿಯಲ್ಲಿ ಹಾಕಿದ್ರು. ಆದರೆ ಅಲ್ಲಿ ಒಂದು ಘಟನೆ ನಡೀತು. ಇವತ್ತು ಯೇಸು ಕ್ರಿಸ್ತನನ್ನ ಒಂದು ಜೀವಾತ್ಮ ಬಂದು ಎಬ್ಬಿಸಿದ ಹಾಗೆ ಈ ಇಬ್ಬರನ್ನು ಪರಲೋಕದಿಂದ ಅದರ ದೇವರ ಕಡೆಯಿಂದ ಬಂದಂತಹ ಜೀವಾತ್ಮ ಅವರಿಬ್ಬರಲ್ಲಿ ಒಕ್ಕಿ ಅವರ ಕಾಲೂರಿ ನಿಲ್ಲುವಂತೆ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರನ್ನ ಪರಲೋಕಕ್ಕೆ ಏರಿ ಹೋಗುವುದನ್ನ ಅಲ್ಲಿರುವಂತಹ ಜನಗಳು ನೋಡ್ತಾರೆ, ಕಣ್ಣಾರ ನೋಡ್ತಾರೆ. ಯಾವಾಗ 7 ವರ್ಷದ ಕಠಿಣ ಕಾಲಗಳಲ್ಲಿ ರಹಸ್ಯ ಬರವಣಿಗೆ ಆದ ನಂತರ 7 ವರ್ಷಗಳು ಕಠಿಣ ಕಾಲಗಳಿರ್ತವೆ. ಇದು ಆಲ್ರೆಡಿ ಇದು ಈ ಕಡೆ ಕಾಲದಲ್ಲಿ ನಡಿಬೇಕಾದ ಘಟನೆಗಳೆಲ್ಲ ನಡೀತಾ ಬರ್ತಾ ಇದೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾವು ತಯಾರಿ ಆಗ್ಬೇಕು. ಇವತ್ತು ಆ ಹೋಗದ ನಂತರ ಅದೇ ಗಳಿಗೆಯಲ್ಲಿ ಅವರು ಪರಲೋಕಕ್ಕೆ ಏರಲ್ಪಡ್ತಾರೆ. ಅದೇ ಗಳಿಗೆಯಲ್ಲಿ ಅದೇ ಸ್ಥಳದಲ್ಲಿ ಒಂದು ಮಹಾಭೂಕಂಪ ಉಂಟಾಗ್ತದೆ. ಅದರಲ್ಲಿ 7,000 ಮಂದಿ ಸತ್ತೋಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಈಗ ನೋಡ್ರಿ, ಇಲ್ಲಿ ಮುಖ್ಯವಾದಂತ ಮಾತು, ಉಳಿದವರು ಭಯಗ್ರಸ್ತರಾಗಿ ಪರಲೋಕದ ದೇವರನ್ನು ಘನಪಡಿಸಿದರು. ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ಹೇಳಲ್ಪಡ್ತಿರುವಂತಹ ಒಂದು ಘಟನೆ ಏನಂತಂದ್ರೆ, ಮುಖ್ಯವಾಗಿ ಈ ಭೂಕಂಪದಿಂದ 7,000 ಜನಗಳು ಸತ್ತೋಗ್ತಾರೆ. ಆದರೆ ಇನ್ನು ಉಳಿದಂತ ಜನಗಳಿದಾರಲ್ಲ, ಅವರು ಏನ್ ಮಾಡ್ತಾರೆ, ಭಯಗ್ರಸ್ತರಾಗಿ ಪರಲೋಕದ ದೇವರನ್ನ ಘನಪಡಿಸ್ತಾರೆ, ಮಹಿಮೆ ಪಡಿಸ್ತಾರೆ, ಸ್ತುತಿಸ್ತಾರೆ.
ಇವರು ಈ 1000 ವರ್ಷಗಳಲ್ಲಿ ಅಂದ್ರೆ ಇನ್ನೊಂದು ಬಹಿರಂಗ ಬರವಣಿಗೆಯಲ್ಲಿ ಇವರು ಎತ್ತಲ್ಪಡುವಂತವರಾಗಿದ್ದಾರೆ. ಹಲ್ಲೆಲೂಯ. ನೋಡ್ರಿ, ಅದಾದ ಮೇಲೆ ಇಲ್ಲಿ ಪ್ರಕಟಣೆ 16ನೇ ಅಧ್ಯಾಯ 17ನೇ ವಚನದಲ್ಲಿ ಮತ್ತೆ 7ನೆಯ ಒಂದು ತುತ್ತೂರಿ, 7ನೆಯ ಒಂದು ಪಾತ್ರೆ ಅಂದ್ರೆ 7 ವರ್ಷಗಳಲ್ಲಿ ಬಾಧಿಸಲ್ಪಡುವಂತ ಒಂದು ಉಪದ್ರವಗಳು. ನೋಡ್ರಿ, ಇದು ಎಲ್ಲಿಂದ ಬರುತ್ತದೆ? ಪರಲೋಕದ ದೇವರಿಂದ ಬರೋದು. ಪರಲೋಕದ ದೇವರಿಂದ ಕಳಿಸಲ್ಪಡುವಂತಹ ಪಾತ್ರೆಗಳು, ಉಪದ್ರವಗಳು, ವೇದನೆಗಳು. ನೀವು 16ನೇ ಅಧ್ಯಾಯವನ್ನು ನೀವು ಓದ್ತಾ ಬರೋದಾದ್ರೆ ಅಲ್ಲಿ 7 ವರ್ಷಗಳಲ್ಲಿ ನಡೆಯುವಂತಹ ಉಪದ್ರವಗಳ ಕುರಿತಾಗಿ ಮಾತನಾಡಲ್ಪಡುತ್ತದೆ. ಈಗ 3.5 ವರ್ಷಗಳು ಸತತವಾಗಿ ಉಪದ್ರವದಲ್ಲಿ ಬಾಧಿಸಲ್ಪಟ್ಟಾಗ 3.5 ವರ್ಷಗಳಾದ ನಂತರ 2 ಸಾಕ್ಷಿಗಳು ಬರ್ತಾರೆ. ಅವರು 3.5 ವರ್ಷಗಳು ಸತತವಾಗಿ ಅವರು ದೇವರ ರಾಜ್ಯಕ್ಕಾಗಿ ಒಂದು ಯುದ್ಧವನ್ನು ಮಾಡ್ತಾರೆ, ಒಂದು ಪ್ರವಾದಿಸ್ತಾ ಇರ್ತಾರೆ, ಜನಗಳನ್ನ ದೇವರ ಕಡೆ ಮನ ತಿರುಗಿಸ್ತಾ ಇರ್ತಾರೆ. ಈ ಒಂದು ಘಟನೆ ನಡೆಯುವಂತ ಸಂದರ್ಭದಲ್ಲಿ ಮತ್ತೆ 7ನೇ ಒಂದು ವರ್ಷದ ಒಂದು ತುತ್ತೂರಿ, 7ನೇ ವರ್ಷದ ಒಂದು ತುತ್ತೂರಿ ಅಂದ್ರೆ 7ನೇ ಉಪದ್ರವ. ಅದು ನೋಡ್ರಿ 17ನೇ ವಚನ, 7ನೇಯವನು ತನ್ನ ಪಾತ್ರೆಯಲ್ಲಿದ್ದುದನ್ನು ವಾಯುಮಂಡಲದ ಮೇಲೆ ಒಯ್ಯಲು ದೇವಾಲಯದಲ್ಲಿರುವ ಸಿಂಹಾಸನದ ಕಡೆಯಿಂದ, ಪ್ರಕಟಣೆ 16ನೇ ಅಧ್ಯಾಯ 17ನೇ ವಚನ, 7ನೇಯವನು ತನ್ನ ಪಾತ್ರೆಯಲ್ಲಿದ್ದುದನ್ನು ವಾಯುಮಂಡಲದ ಮೇಲೆ ಒಯ್ಯಲು ದೇವಾಲಯದಲ್ಲಿರುವ ಸಿಂಹಾಸನದ ಕಡೆಯಿಂದ ಮಹಾಶಬ್ದ ಉಂಟಾಗಿ ಆಯಿತು ಎಂದು ಹೇಳಿತು. ಆಗ ಮಿಂಚುಗಳು, ವಾಣಿಗಳು, ಗುಡುಗುಗಳು ಉಂಟಾದವು. ಇದಲ್ಲದೆ ಮಹಾಭೂಕಂಪವಾಯಿತು. ಮನುಷ್ಯರು ಭೂಮಿಯ ಮೇಲೆ ಇದ್ದನಿಂದ ಇಂಥ ದೊಡ್ಡ ಭೂಕಂಪವಾಗಲಿಲ್ಲ. ಮಹಾಪಟ್ಟಣವು 3 ಭಾಗವಾಯಿತು. ಜನಾಂಗಗಳು, ಪಟ್ಟಣಗಳು ಬಿದ್ದವು. ಇಲ್ಲಿ 7ನೇ ಉಪದ್ರವಗಳ ಯಾವ ರೀತಿ ಬರ್ತಾ ಇದೆ ನೋಡ್ರಿ. ಒಂದು ಭೂಕಂಪ ಉಂಟಾಗ್ತಾ ಇದೆ, ಮತ್ತೆ 3 ಭಾಗ, ಒಂದು ಮಹಾಪಟ್ಟಣ 3 ಭಾಗ ಆಗ್ತಾ ಇದೆ. 3 ಭಾಗ ಅಂದ್ರೆ ಏನು? ಅಂದ್ರೆ ದೇವರ ಕಡೆ ಒಂದು ಭಾಗ ಇದ್ರೆ, ಮೃಗದ ಒಂದು ಕಡೆ ಭಾಗ ಇರ್ತಾರೆ, ಇನ್ನೊಂದು ಯಾವ್ದು ಕಡೆ ಇಲ್ಲದ ಆಗಿರುವಂತ ಒಂದು ಭಾಗ, ಸೈತಾನನ ಕಡೆ ಒಂದು ಭಾಗ. ಈ ರೀತಿಯಾದಂತ ಒಂದು ಭಾಗಗಳು ವಿಂಗಡಿಸಲ್ಪಡುತ್ತದೆ. ಅದಾದ ನಂತರ ಇದಲ್ಲದೆ ದೇವರು ದೊಡ್ಡ ಬಾಬೆಲನ್ನು ಜ್ಞಾಪಿಸಿಕೊಂಡು ತನ್ನ ಉಪದ್ರವವೆಂಬ ದ್ರಾಕ್ಷಾರಸದ ಪಾತ್ರೆಯನ್ನು ಅವಳಿಗೆ ಕುಡಿಯಲು ಕೊಟ್ಟರು. ಆಗ ದ್ವೀಪಗಳು ಓಡಿ ಹೋದವು, ಬೆಟ್ಟಗಳು ಸಿಗದೆ ಹೋದವು, ಮತ್ತು ಆಕಾಶದಿಂದ ಮನುಷ್ಯರ ಮೇಲೆ ದೊಡ್ಡ ಆನೆಕಲ್ಲಿನ ಮಳೆ ಸುರಿಯಿತು. ಒಂದೊಂದು ಕಲ್ಲು ಹೆಚ್ಚು ಕಡಿಮೆ 4 ಮೊಳ ತೂಕವಿತ್ತು. ಆ ಆನೆಕಲ್ಲಿನ ಮಳೆಯ ಕಾಟವು ಬಹಳ ಹೆಚ್ಚಾದುದರಿಂದ ಆ ಮಳೆಗೆ ಸಿಕ್ಕಿಕೊಂಡ ಮನುಷ್ಯರು ದೇವರನ್ನ ದೂಷಣೆ ಮಾಡಿದರು. ಪ್ರಿಯ ಸಹೋದರ ಸಹೋದರಿ, ಇಲ್ಲೇನು ಘಟನೆ ನಡೀತದೆ ಅಂತಂದ್ರೆ, ಇಲ್ಲಿ ದೇವರಿಗೆ ವಿರುದ್ಧವಾಗಿ ನಿಲ್ತಾರೆ. ಉಪದ್ರವಗಳು ಬಂದಾಗಿಯೂ ಸಹ ಕೆಲವು ಮಂದಿ, ಅಂದ್ರೆ ಇಲ್ಲಿ 3 ಭಾಗ ಅಂತ ಹೇಳ್ತಾರಲ್ಲ, 3 ಭಾಗ ಅನ್ನುವಂಥದ್ದು ಹೆಂಗಾಗ್ತದೆ ಅಂದ್ರೆ, ದೇವರನ್ನ ದೂಷಣೆ ಮಾಡುವಂತ ಒಂದು ಭಾಗ ಇರೋದಾದ್ರೆ, ಇನ್ನೊಂದು ಕಡೆ ಸೈತಾನನ ಆರಾಧಿಸುವಂತ ಒಂದು ಭಾಗ ಬರ್ತದೆ, ಇನ್ನೊಂದು ಕಡೆ ದೇವರನ್ನ ಘನಪಡಿಸುವಂತ ಒಂದು ಭಾಗ ಆಗ್ತದೆ. ದೇವರ ಕಡೆ ಮನ ತಿರುಗುವಂತ ಒಂದು ಗುಂಪು ಜನಗಳು ಎದ್ದೇಳ್ತದೆ, ಒಂದು ಸಂತತಿ ಎದ್ದೇಳ್ತದೆ. ಯಾವಾಗ ಅಂದ್ರೆ ಈ 7 ವರ್ಷದ ಕಠಿಣ ಕಾಲಗಳಲ್ಲಿ. ಪ್ರಿಯ ಸಹೋದರ ಸಹೋದರಿ, ಈ ಒಂದು ಕಠಿಣ ಕಾಲಗಳಾದ ನಂತರ ಬರುವಂತ ಒಂದು ಮುಖ್ಯವಾದಂತ ಕಾರ್ಯ ಏನಂತಂದ್ರೆ, ಈ ಒಂದು 1000 ವರ್ಷಗಳು ಆಡಳಿತ, 1000 ವರ್ಷದ ಆಡಳಿತ. ಪ್ರಿಯ ಸಹೋದರ ಸಹೋದರಿ, ಇವತ್ತು ದೇವರು ನಿಮ್ಮೊಟ್ಟಿಗೆ ಇನ್ನೂ ಮುಖ್ಯವಾಗಿ ಒಂದು ಮಾತನಾಡೋದೇನಂದ್ರೆ, 1000 ವರ್ಷದ ಆಡಳಿತ ಅದ್ಯಾವ ರೀತಿ ಇರುತ್ತೆ ನೋಡ್ರಿ. ಈ 7 ವರ್ಷದ ಉಪದ್ರವಗಳು ಕಳೆದ ನಂತರ, ಇದು ಹೇಳಲಿಕ್ಕೆ ಬಹಳ ಇದಾವೆ, ಆದ್ರೆ ಸಮಯಗಳು ಸಾಕಾಗಲ್ಲ ಅಷ್ಟೇನೆ. ಇವತ್ತು ಈ ಒಂದು 1000 ವರ್ಷದ ಕುರಿತಾಗಿ ನಾವು ಹೇಳಿ ನಾವು ಮುಗಿಸಿಕೊಳ್ಳೋಣ. ಪ್ರಕಟಣೆ 20ನೇ ಅಧ್ಯಾಯ 1ನೇ ವಚನದಿಂದ ನೀವು ಹಾಗೇ ಓದ್ತಾ ಬರೋದಾದ್ರೆ, 1000 ವರ್ಷದ ಆಡಳಿತದ ಕುರಿತಾಗಿ ದೇವರಾತ್ಮನು ಯೋಹಾನನ ಮೂಲಕವಾಗಿ ಬರೆಸಲ್ಪಟ್ಟಿದ್ದಾರೆ. ನೋಡ್ರಿ, ಅದು ನಾವು ಓದ್ಕೊಳ್ಳೋಣ. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು, ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು, ಸೈತಾನನು ಆಗಿರುವ ಪುರಾತನ ಘಟಸರ್ಪವೆಂಬ ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನನ್ನು
ಇನ್ನು ಜನರುಗಳನ್ನು ಮರುಗೊಳಿಸದೆ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲನ್ನು ಮುಚ್ಚಿ ಮುದ್ರಿಸಲ್ಪಟ್ಟನು. ನೋಡ್ರಿ, ಬೈಬಲ್ ಅಲ್ಲಿ ಒಂದು ಕಡೆ ವಾಕ್ಯ ಹೇಳುತ್ತದೆ, ಮತ್ತಾಯ 12ನೇ ಅಧ್ಯಾಯ 29ನೇ ಅಧ್ಯಾಯದಲ್ಲಿ ಯಾಕೆ ಇಲ್ಲಿ ಸೈತಾನನ ಬಂಧಿಸಬೇಕು ಅಂದ್ರೆ ಈ ವಾಕ್ಯ ಅದಕ್ಕೆ ಅನುಗುಣವಾಗಿ ಬರೆಯಲ್ಪಟ್ಟೈತೆ. ಏನು ವಾಕ್ಯ ಅಂದ್ರೆ, ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟು ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೋಗಿ ಅವನ ಸೊತ್ತನ್ನು ಸುಳಿಕೊಳ್ಳುವುದು ಹೇಗೆ? ಕಟ್ಟು ಹಾಕಿದ ಮೇಲೆ ಅವನ ಮನೆಯೆಲ್ಲ ಸುಳಿಕೊಳ್ಳಬಹುದು. ಅಂದ್ರೆ ಅದರ ಅರ್ಥ ಇಲ್ಲಿ ಸೈತಾನನನ್ನ ಕಟ್ಟಾಕಲ್ಪಟ್ಟ ನಂತರನೇ ಸಾವಿರ ಆಡಳಿತ ಮಾಡಕ್ಕಾಗೋದು. ಯಾಕೆ ಅಂದ್ರೆ ಇವಾಗ ಯೋಚನೆ ಮಾಡ್ರಿ, ದೇವರು ನಮ್ಮ ಒಳಗಡೆ ಇದ್ದಾನೆ, ಕಾರ್ಯ ಮಾಡ್ತಾ ಇದ್ದಾನೆ. ಆದರೆ ಎಷ್ಟು ಜನಗಳನ್ನ ಮರಳುಗೊಳಿಸ್ತಾ ಇದ್ದಾನೆ. ಸೈತಾನನನ್ನ ಕಟ್ಟಾಕಲ್ಪಟ್ಟಿಲ್ಲ ಅಂದ್ರೆ ಅವನು ಇರೋ ಬರುವಂತ ಎಲ್ಲಾ ಜನರನ್ನ ಮರಳುಗೊಳಿಸುವಂಥದ್ದು, ಪಾಪವನ್ನ ಮಾಡಿಸುವಂತೆ ಮಾಡ್ತಾನೆ. ಅದಕ್ಕೆ ಉದಾಹರಣೆಗೆ ಇನ್ನು ಹೇಳೋದಾದ್ರೆ, ಆದಾಮ ಅವಳನ್ನ ನೋಡ್ರಿ, ಸೈತಾನನ ಪಾತಾಳಕ್ಕೆ ದೊಬ್ಬಲ್ಪಟ್ಟನು ಅಷ್ಟೇ. ಆದರೆ ಸೈತಾನನು ಭೂಮಿಗೆ ದೊಬ್ಬಲ್ಪಟ್ಟಾಗ ಅಲ್ಲಿ ದೇವರು ಆದಾಮ ಅವಳನ್ನ ಉಂಟು ಮಾಡ್ತಾರೆ. ಆದರೆ ಸೈತಾನನು ಬಂಧನದಲ್ಲಿ ಇಟ್ಟಿರಲಿಲ್ಲ. ಬಂಧನದಲ್ಲಿ ಇಡದಲೇ ಇದ್ದ ಸಂದರ್ಭದಲ್ಲಿ ಸೈತಾನನು ಅವಳ ಬಳಿಗೆ ಬಂದು ಪಾಪ ಮಾಡುವಂತೆ, ಅದರ ದೇವರ ಮಾತನ್ನ ಮೀರುವಂತೆ ಅವಳನ್ನು ವಂಚಿಸ್ತಾನೆ, ಮರಳುಗೊಳಿಸ್ತಾನೆ. ಪ್ರಿಯ ಸಹೋದರ ಸಹೋದರಿ, ಆ ಪಾಪ ಮತ್ತೆ ನಡಿಬಾರದು ಅಂದ್ರೆ ಈ 1000 ವರ್ಷಗಳು ತೀರುವ ತನಕ ದೇವರು ಸೈತಾನನನ್ನ ಬಂಧನದಲ್ಲಿ ಹಾಕಲ್ಪಡ್ತಾರೆ, ಅದು ಮುದ್ರಿಸಲ್ಪಡ್ತದೆ. ಸೈತಾನನು ಮತ್ತೆ ಬಂದು ಯಾರನ್ನ ಮರಳುಗೊಳಿಸದ ಹಾಗೆ ಆ ಸೈತಾನನ ದೇವರು ಬಂಧನದಲ್ಲಿ ಇಡುತ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಅದಾದ ಮೇಲೆ ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕು. ಅಂದ್ರೆ 1000 ವರ್ಷಗಳು ಕಳೆದ ಮೇಲೆ ಅವನಿಗೆ ಬಿಡುಗಡೆ ಆಗಬೇಕು. ಯಾಕೆ ಆಗ್ಬೇಕು ಅದನ್ನ ಆಮೇಲೆ ನೋಡೋಣ. ಈಗ ನೋಡ್ರಿ, ಇನ್ನೊಂದು 4ನೇ ವಚನ ನೋಡೋಣ. ತರುವಾಯ ಸಿಂಹಾಸನವನ್ನು ಕಂಡೆನು, ಅವುಗಳ ಮೇಲೆ ಜನರು ಕುಂತಿದ್ದರು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತ್ತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ, ಇದು ಬಹಳ ಮುಖ್ಯವಾದದ್ದು. ಯಾವುದು? 1000 ವರ್ಷಗಳು ಬರುವುದಕ್ಕಿಂತ ಮುಂಚೆ 7 ವರ್ಷ ಕಠಿಣ ಕಾಲಗಳಲ್ಲಿ ಜನಗಳಿಗೆ ಅವಕಾಶ ಮತ್ತೆ ಸಿಗುತ್ತಾ? ರಹಸ್ಯ ಬರವಣಿಗೆ ಆದ ನಂತರ, ಜನಗಳು ಎತ್ತಲ್ಪಟ್ಟ ನಂತರ, ದೇವರ ಮಾರ್ಗದಲ್ಲಿ ನಡೆದಂತವರು ಎತ್ತಲ್ಪಟ್ಟ ನಂತರ ಪುನಃ ಇನ್ನೊಂದು ಅವಕಾಶ ದೇವ ಜನರಿಗೆ ಸಿಗುತ್ತಾ? ಖಚಿತವಾಗಿ ಸಿಗ್ತದೆ. ಯಾವುದಂದ್ರೆ ಈ ಒಂದು 7 ವರ್ಷ ಕಳೆದ ನಂತರ ಬರುವಂತದ್ದೇ ಒಂದು ಬಹಿರಂಗ ಬರವಣಿಗೆ. ಅಂದ್ರೆ 3 ಬರವಣಿಗೆ. ಒಂದು ಬರವಣಿಗೆ ಯೇಸು ಕ್ರಿಸ್ತನು ನರ ಮನುಷ್ಯನಾಗಿ ಭೂಲೋಕಕ್ಕೆ ಬರುವಂತದ್ದು ಒಂದು ಬರವಣಿಗೆ. 2ನೇ ರಹಸ್ಯ ಬರವಣಿಗೆ. ಅದು ಹೇಗೆ ಅಂತಂದ್ರೆ, ಯಾರಿಗೂ ಕಾಣದ ಹಾಗೆ ದೇವರಿಗೋಸ್ಕರ ನಿಂತು ಹೋರಾಡ್ತಿರುವಂತವ್ರು ಅವನು ತುತ್ತೂರಿ ಶಬ್ದವು ಕೇಳಿಸಲ್ಪಟ್ಟಾಗ ಅವರ ಅಂತರಿಕ್ಷದಲ್ಲಿ ಅದು ಪಕ್ಕನೆ ಒಯ್ಯಲ್ಪಡ್ತಾರೆ. ಅವ್ರು ಎಲ್ಲಿ ಮಾಯ ಆದ್ರು ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗಲ್ಲ. ಅದು ಪರಲೋಕಕ್ಕೆ ಏರ್ಪಟ್ಟಿರ್ತಾರೆ. ಈ ಬಹಿರಂಗ ಬರವಣಿಗೆ ಹೇಗಿರುತ್ತೆ ಅಂತಂದ್ರೆ, ಇಡೀ ಲೋಕದ ಜನಗಳು ದೇವರನ್ನ ನೋಡುವಂತೆ ಕಾರ್ಯ ಮಾಡ್ತದೆ. ಅಂತ ಜನಗಳು 7 ವರ್ಷಗಳಲ್ಲಿ ಈ ಉಪದ್ರವ ಕಾಲಗಳಲ್ಲೂ ಸಹ ಅವರಿಗೆ ಒಂದು ಅವಕಾಶ ಇರುತ್ತದೆ. ನೋಡ್ರಿ, ವಾಕ್ಯ ಹೇಳ್ತದೆ, ಇಲ್ಲಿ ಬರೆಯಲ್ಪಟ್ಟೈತೆ, ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ವಹಿಸಿಕೊಂಡವರ ಆತ್ಮಗಳು ಮತ್ತು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ, ಅಂದರೆ ಆರಾಧನೆ ಮಾಡದೆ, ಅದರ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ, ಅಂದ್ರೆ ಬಲಗೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯ ಸಹೋದರ ಸಹೋದರಿ, ಈ 7 ವರ್ಷಗಳಲ್ಲಿ ಅಂದ್ರೆ ದೇವರಿಗಾಗಿ ಸಾಯುವಂತ ಒಂದು ಮಂದಿ ಇದೆ. 1000 ವರ್ಷ ದೇವರಿಗೋಸ್ಕರ ಈ ಒಂದು ಆಡಳಿತ, ಒಂದು 1000 ವರ್ಷದ ಆಡಳಿತದಲ್ಲಿ ಭಾಗವಹಿಸುವಂತವ್ರು ಯಾರು ಆಗಿರ್ತಾರೆ ಅಂದ್ರೆ, ಒಂದು ರಹಸ್ಯ ಬರವಣಿಗೆ ಎತ್ತಲ್ಪಡುವಂತವ್ರು ಒಬ್ರು. ಆದ್ರೆ ಇನ್ನು ಕೆಲವು ಮಂದಿ ಯಾರಂತಂದ್ರೆ, ಈ ಒಂದು 1000 ವರ್ಷಕ್ಕೆ ಇನ್ನು ಒಳಪಡುವಂತವರು 7 ವರ್ಷ ಉಪದ್ರವಗಳಲ್ಲೂ ದೇವರಿಗೋಸ್ಕರ, ದೇವರ ಸಾಕ್ಷಿಯ ನಿಮಿತ್ತ, ದೇವರ ಸುವಾರ್ತೆಯ ನಿಮಿತ್ತ, ದೇವರ ವಾಕ್ಯದ ನಿಮಿತ್ತ ತಲೆಯನ್ನು ವಹಿಸಿಕೊಂಡಂತವರು, ಸತ್ತಂತವರು, ರಕ್ತ ಸಾಕ್ಷಿಗಳಾದಂಥವರು, ಮತ್ತೆ ಮೃಗಕ್ಕೂ ವಿಗ್ರಹಕ್ಕೂ ಅದು ಆರಾಧನೆ ಮಾಡದಂಥವರು,
ಮತ್ತೆ ಗುರುತುಗಳನ್ನು ಹಾಕಿಸಿಕೊಳ್ಳದಲ್ಲೇ ಇರುವಂತವರು ಒಂದು ದೊಡ್ಡ ಗುಂಪೇ ಇದೆ. ಹಲ್ಲೆಲೂಯಾ. ಓ ಮೈ ಗಾಡ್, ಹೆಂಗಿರುತ್ತೆ ಯೋಚನೆ ಮಾಡ್ಕೊಂಡ್ರಿ. ಆ ಪರಿಸ್ಥಿತಿ ಊಹೆನು ಮಾಡ್ಕೊಂತಂದ್ರೆ ಎಲ್ಲ ರೋಮಾಂಚನ ಆಗ್ತಾ ಇರ್ತದೆ. ಆ ದಿವಸ ಎಷ್ಟು ಸುಂದರವಾಗಿರ್ತದೆ. ಬಟ್ ಆದ್ರೆ ಪ್ರಿಯ ಸಹೋದರ ಸಹೋದರಿ, 7 ವರ್ಷಗಳು ಕಠಿಣ ಕಾಲ ಇದೆಯಲ್ಲ, ಅದು ಭಯಂಕರವಾದದ್ದು. ಆದರೆ 7 ವರ್ಷದ ಕಠಿಣ ಕಾಲಕ್ಕಿಂತ ಮುಂಚೆ ರಹಸ್ಯ ಬರವಣಿಗೆ ಎತ್ತಲ್ಪಟ್ಟಾಗ ಆಗ 7 ವರ್ಷದ ಉಪದ್ರವಗಳನ್ನು ಅನುಭವಿಸಲಿಕ್ಕೆ ಆಗಲ್ಲ. ಆದರೆ 7 ವರ್ಷಗಳಲ್ಲೂ ಸಹ ಒಂದು ಅವಕಾಶವನ್ನು ದೇವರು ಕೊಡ್ತಾರೆ. ಆ ಸಂದರ್ಭದಲ್ಲಿ ದೇವರಿಗೋಸ್ಕರ ನಿಲ್ಲುವಂತವರು, ದೇವರಿಗೋಸ್ಕರ ಸಾಯುವುದಕ್ಕೂ ಸಿದ್ಧವಾದಂತವರನ್ನ ದೇವರು ಆ ಒಂದು 7 ವರ್ಷ ಕಳೆದ ನಂತರ 1000 ವರ್ಷದ ಆಡಳಿತದಲ್ಲಿ ದೇವರು ಬರಮಾಡ್ಕೊಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಈ ರಹಸ್ಯ ಬರವಣಿಗೆಯಲ್ಲಿ ಎತ್ತಲ್ಪಡದಂತ ಜನಗಳಿಗೆ ದೇವರು ಇನ್ನೊಂದು ಅವಕಾಶವನ್ನು ಕೊಡ್ತಾರೆ. 7 ವರ್ಷ ಅವಕಾಶ ಇರ್ತದೆ ಅವರಿಗೆ ಮತ್ತೆ ಪರಲೋಕ ಎತ್ತಲ್ಪಡಲಿಕ್ಕೆ. ಅದನ್ನ ನಾವು ಮಿಸ್ ಮಾಡ್ಕೊಳ್ಳೋದಾದ್ರೆ ಇನ್ಯಾವತ್ತೂ ನಮಗೆ ಅವಕಾಶ ಸಿಗೋದಿಲ್ಲ. ಅದೇ ನೋಡ್ರಿ, ಇದು ವಾಕ್ಯ ಹೇಳ್ತದೆ, ಆ ಸತ್ತಂತವ್ರು, ಆ ದೇವರಿಗೋಸ್ಕರ ಸತ್ತಂತವ್ರು 1000 ವರ್ಷ ಕ್ರಿಸ್ತನೊಂದಿಗೆ ಆಡಳಿತ ಮಾಡ್ತಾರೆ. ಈ 1000 ವರ್ಷವನ್ನ ನಾವು ಆಡಳಿತದಲ್ಲಿ ನಾವು ಸೇರಬೇಕು. ನಾವು ಕೈ ಬಿಡಲ್ಪಡುವಂತವ್ರು ಆಗಿರಬಾರ್ದು. ಪ್ರಿಯ ಸಹೋದರ ಸಹೋದರಿ, ಹೇಳಲಿಕ್ಕೆ ಇನ್ನೂ ಬಹಳ ಉಂಟು. ಬಟ್ ಆದ್ರೆ ಈ ಒಂದು ಸಮಯ ಸ್ವಲ್ಪ ಇರೋದ್ರಿಂದ ನಾನು ಇದನ್ನ ಇಷ್ಟು ಸ್ವಲ್ಪವಾಗಿ ಹೇಳುತ್ತಾ ಇದ್ದೇನೆ. ಅದಾದ ನಂತರ ನೋಡ್ರಿ, ಇದೇ ಪ್ರಥಮ ಪುನರುತ್ಥಾನದಲ್ಲಿ ಸೇರುವವರು ಧನ್ಯರು, ಪರಿಶುದ್ಧನು ಆಗಿದ್ದಾನೆ. ಇಂಥವರ ಮೇಲೆ 2ನೇ ಮರಣಕ್ಕೆ ಅಧಿಕಾರವಿಲ್ಲ. 2ನೇ ಮರಣ ಇವರಿಗೆ ನ್ಯಾಯ ತೀರ್ಪಿಲ್ಲ. ಇವರಿಗೆ ನ್ಯಾಯ ತೀರ್ಪೇ ಇರೋದಿಲ್ಲ ರೀ. ದೇವರನ್ನು ಆರಿಸಲ್ಪಟ್ಟಂತವ್ರು, ರಹಸ್ಯ ಬರವಣಿಗೆಯಲ್ಲಿ ಎತ್ತಲ್ಪಟ್ಟಂತವ್ರು ಆಗಿರ್ಬೋದು, ಮತ್ತೆ ಈ ಒಂದು 7 ವರ್ಷದಲ್ಲಿ ದೇವರಿಗೋಸ್ಕರ ಸತ್ತಂತವರಿಗೆ ನ್ಯಾಯ ತೀರ್ಪು ಇರೋದಿಲ್ಲ. ಈ 2ನೇ ಮರಣ ಅವರ ಮೇಲೆ ಅಧಿಕಾರ ನಡೆಸೋದೇ ಇಲ್ಲ. ಅವ್ರು ಏನ್ ಮಾಡ್ತಾರೆ ನೋಡ್ರಿ, ದೇವರ ವಾಕ್ಯ ಹೇಳ್ತದೆ, ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಯೇಸು ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ಈ 1000 ವರ್ಷಗಳು ಆಡಳಿತದಲ್ಲಿ ಅವರು ಭಾಗಿ ಆಗ್ತಾರೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತ ಯಾವ ರೀತಿ ಇದೆ? ನಿನ್ನ ಭವಿಷ್ಯತ್ ಯಾವ ರೀತಿ ಇದೆ? ದೇವರಿಗೋಸ್ಕರ ನಿಲ್ಲದೆ ಹೋಗೋದಾದ್ರೆ ರಹಸ್ಯ ಬರವಣಿಗೆಯಲ್ಲಿ ಕೈ ಬಿಡಲ್ಪಡ್ತೀಯ. ಅಷ್ಟು ಮಾತ್ರ ಅಲ್ಲ, 7 ವರ್ಷ ಉಪದ್ರವಗಳಿಂದ ನೀನು ಬಾಧಿಸಲ್ಪಡ್ತೀಯ. ಆ 7 ವರ್ಷದಲ್ಲೂ ಸಹ ನೀನು ದೇವರ ಕಡೆ ಮನ ತಿರುಗಿಲ್ಲ ಅಂತಂದ್ರೆ ನೀನು ಸಂಪೂರ್ಣವಾಗಿ ನರಕಕ್ಕೆ ದೊಬ್ಬಲ್ಪಡ್ತೀಯ. ನಿನಗೆ ಮತ್ತೆ ಅವಕಾಶ ಇರೋದಿಲ್ಲ. ಈ 7 ವರ್ಷಗಳು ಮಾತ್ರವೇ ನಿನಗೆ ಅವಕಾಶ ಇರ್ತದೆ. ಈ 7 ವರ್ಷದಲ್ಲಿ ದೇವರಿಗೋಸ್ಕರ ವೈರಾಗ್ಯವಾಗಿ ಸಾಯಲಿಕ್ಕೂ ನೀನು ಸಿದ್ಧವಾದಾಗ ನಿನ್ನ ದೇವರು ನಿನ್ನನ್ನು ಸತ್ತ ನಂತರ ನಿನ್ನನ್ನು ಪರಲೋಕಕ್ಕೆ ಒಯ್ಯಲ್ಪಡ್ತಾರೆ. ಹಲ್ಲೆಲೂಯಾ. ಅದಾದ್ಮೇಲೆ ನೋಡ್ರಿ, ಸೈತಾನನು 1000 ವರ್ಷಗಳ ಆಡಳಿತ ಆಗ್ತದೆ. ದೇವರು 1000 ವರ್ಷದಲ್ಲಿ ಯಾಜಕರಾಗಿ ಯೇಸು ಕ್ರಿಸ್ತನೊಂದಿಗೆ ಆಡಳಿತವನ್ನು ನಡೆಸಿದ ನಂತರ 1000 ವರ್ಷಗಳು ತೀರಿದ ನಂತರ ನಡೆಯುವಂತ ಘಟನೆ 7ನೇ ವಚನ. ಆ 1000 ವರ್ಷಗಳು ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆ ಆಗಬೇಕು. ಯಾಕೆ ಬಿಡುಗಡೆ ಆಗಬೇಕು ನೋಡ್ರಿ, ಮುಂದಿನ ವಾಕ್ಯ. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ. ನೋಡ್ರಿ, ಅವ್ನು ಬಂಧಿಸಲ್ಪಡ್ಲಿಲ್ಲ ಅಂತಿದ್ರೆ ಇನ್ನೂ ಮರಳುಗೊಳಿಸ್ತಾ ಇದ್ದ. ಇಲ್ಲಿ ಬಿಟ್ಟಿದ ತಕ್ಷಣನೇ ಹೋಗಿ ಗೋಗ್ ಮತ್ತೆ ಮಗೋಗ್ ಅನ್ನುವಂತಹ ಜನಾಂಗಗಳನ್ನ ಅಲ್ಲಿ ಮರಳುಗೊಳಿಸ್ತಾ ಇದ್ದಾನೆ. ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟು ಇರುವುದು. ಅವರು ದೇಶಗಳಲ್ಲಿ ಹರಡಿಕೊಂಡು ದೇವ ಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕುವರು. ಆಗ ನೋಡ್ರಿ, ಸೈತಾನನು ಸೆರೆಯಿಂದ ಬಿಡುಗಡೆ ಆಗಿದ ತಕ್ಷಣನೇ ಅವನು ಭಯಂಕರವಾಗಿ ಹೋರಾಡ್ತಾನೆ, ಜನಗಳನ್ನೆಲ್ಲ ಮರಳುಗೊಳಿಸ್ತಾನೆ, ದೇವ ಜನಗಳ ವಿರುದ್ಧವಾಗಿ ನಿಲ್ಲಿಸ್ತಾನೆ. ದೇವ ಜನರ ವಿರುದ್ಧವಾಗಿ ನಿಲ್ಲಿಸಿದ ನಂತರ ಅವರ ಸಮುದ್ರದ ತೀರದಲ್ಲಿರುವಂತಹ ಮರಳಿನಷ್ಟು ಅಸಂಖ್ಯವಾಗಿ ಸೈತಾನನು ಕೂಡಿಸಲ್ಪಡ್ತಾನೆ. ಆದರೆ 80ನೇ ವಚನ ನೋಡ್ರಿ, ಆಗ ಪರಲೋಕದಿಂದ ಬೆಂಕಿ ಹಿಡಿದು ಬಂದು ಅವರನ್ನ ದಹಿಸಿ ಬಿಟ್ಟಿತ್ತು. ಇದಲ್ಲದೆ ಅವರನ್ನ ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳಿರುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗಾಂತರಗಳಲ್ಲಿ ಯಾತನೆ ಪಡುತ್ತಿರುವರು. ಅಂದ್ರೆ ಏನರ್ಥ? ಯಾಕೆ ಬಿಡುಗಡೆ ಆಗ್ಬೇಕಾಯಿತು ಅಂದ್ರೆ ಅವನ ಸ್ವಲ್ಪ ಕಾಲ ಮಾತ್ರನೇ ಬಂಧಿಸಲ್ಪಡ್ತು. ಅನಂತರ ಅವನನ್ನ ಪರ್ಮನೆಂಟ್ ಆಗಿ ಅವನ ಬಿಡುಗಡೆ ಆಗಿದ್ದ ಕಾರಣ ಏನಂದ್ರೆ ದೇವರು ಅವನನ್ನ ಬಿಡುಗಡೆ ಮಾಡಿಸಿದ್ದು
ಅವನನ್ನು ಸಂಪೂರ್ಣವಾಗಿ ನರಕಕ್ಕೆ ದೊಬ್ಬಿ ಇನ್ನು ಮುಂದೆ ಅವನ ಯಾವುದೇ ಅವನು ಮರಳುಗೊಳಿಸದ ಹಾಗೆ, ಅವನ ದುಷ್ಕೃತ್ಯಗಳಲ್ಲಿ ಮುಂದೆ ನಡೆಯದ ಹಾಗೆ ದೇವರು ಆತನನ್ನ ಬಂಧನದಲ್ಲಿಟ್ಟರು. ಹಲ್ಲೆಲೂಯಾ. ಇವತ್ತು ಸೈತಾನನು ಇನ್ನು ಯಾರನ್ನು ಮರಳುಗೊಳಿಸೋದಿಲ್ಲ. ಅಲ್ಲಿ ಮೃಗವು ಮತ್ತೆ ಸುಳ್ಳು ಪ್ರವಾದಿಯು ಸಹ ಇರ್ತಾರೆ. ಆದರೆ ಸೈತಾನನ ದೊಬ್ಬಲ್ಪಡೋದಕ್ಕಿಂತ ಮುಂಚೆ ಅಲ್ಲಿ ಮೃಗವನ್ನು ಮತ್ತೆ ಸುಳ್ಳು ಪ್ರವಾದಿಯನ್ನ ಅಲ್ಲಿ ದೊಬ್ಬಲ್ಪಟ್ಟಿರ್ತಾರೆ. ಹಲ್ಲೆಲೂಯಾ. ಅದಾದ ನಂತರ ನೋಡ್ರಿ, ನೆಕ್ಸ್ಟ್ ನ್ಯಾಯ ತೀರ್ಪು. ಕಡೆಯದಾಗಿ ಹೇಳಿ ಮುಗಿಸಿಕೊಳ್ತೀನಿ. ಇನ್ನು ನೀವು ಅದು ಪ್ರಕಟಣೆ ಅಧ್ಯಾಯವನ್ನು ಗಮನಿಸಿ ಓದುವುದಾದ್ರೆ ನಿಮ್ಗೆ ಇನ್ನೂ ರಹಸ್ಯ ಬರವಣಿಗೆ ಕುರಿತಾಗಿ ದೇವರು ನಿಮ್ಮೊಟ್ಟಿಗೆ ಮಾತಾಡಲ್ಪಡ್ತಾರೆ. ಇನ್ನು ಸ್ವಲ್ಪ ಓದಿ ನಾವು ಮುಗಿಸಿಕೊಳ್ಳೋಣ. 20ನೇ ಅಧ್ಯಾಯ, ಪ್ರಕಟಣೆ 20ನೇ ಅಧ್ಯಾಯ 11ನೇ ವಚನ. ಆಮೇಲೆ ಬೆಳ್ಳಗಿರುವ ಸಿಂಹಾಸನವನ್ನು ಕಂಡೆನು, ಅದರ ಮೇಲೆ ಕುಂತಿದಾತನು ಕಂಡೆನು. ನೋಡ್ರಿ, ಇದಕ್ಕಿಂತ ಮುಂಚಿತವಾಗಿ ಸಿಂಹಾಸನವನ್ನು ಕಂಡೆನು ಅಂತ ಹೇಳಿದೆ ಹೊರತು ಯೋಹಾನ ಇಲ್ಲಿ ಅದು ಕಲರ್ ಹೇಳಿರಲಿಲ್ಲ. ಆದ್ರೆ ಇಲ್ಲಿ ಬೆಳ್ಳಗಿರುವಂತ ಸಿಂಹಾಸನ ಕಾಣ್ತಾ ಇದ್ದಾನೆ. ಅದಾದ್ಮೇಲೆ ನೋಡ್ರಿ ಏನಿದು, ಆತನ ಎದುರಿನ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದೆ ಆಗಾದವು. ಯಾಕೆ ಭೂಮಿ ಆಕಾಶ ಓಡೋಗ್ತಾ ಇದೆ? ಪ್ರಿಯ ಸಹೋದರ ಸಹೋದರಿ, ಇಲ್ಲೇ ಒಂದು ರಹಸ್ಯ ಅಡಕವಾಗಿರೋದು. ಯಾಕೆ ಓಡೋಯ್ತು ಅಂದ್ರೆ, ಈಗ ದೇವರು ಉಂಟು ಮಾಡಿರುವಂತಹ ಭೂಮಿ ಆಗಿರ್ಬೋದು, ಆಕಾಶ ಆಗಿರ್ಬೋದು, ಈ ಭೂಮಿ ಮತ್ತೆ ಆಕಾಶ ಈಗ ಎರಡು ಮಧ್ಯದಲ್ಲಿ ಇರುವಂತ ಎಲ್ಲವನ್ನು ಸೈತಾನು ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ. ಜನಗಳು ನಿಜವಾದ ದೇವರುಗಳನ್ನ ಆರಾಧಿಸದ ಹಾಗೆ ಮೃಗಗಳನ್ನ, ಒಂದು ಸೈತಾನನನ್ನ ಆರಾಧಿಸುವಂತೆ ಮಾಡಲ್ಪಟ್ಟಿದೆ. ಹಲ್ಲೆಲೂಯಾ. ಅಂದ್ರೆ ಸೈತಾನನು ಯಾವುದೆಲ್ಲ ವಶದಲ್ಲಿತ್ತೋ ಅದೆಲ್ಲವನ್ನು ಸಹ ಅಲ್ಲಿ ದೇವರ ಮುಂಭಾಗದಿಂದ ಓಡಲ್ಪಡುತ್ತದೆ. ಇಲ್ಲಿ ಸೈತಾನನು ನರಕಕ್ಕೆ ದೊಬ್ಬಲ್ಪಟ್ಟ ನಂತರ ಇನ್ನು ಭೂಮಿ ಆಕಾಶಗಳಾಗ್ಲಿ, ಆಕಾಶದಲ್ಲಿರುವಂತಹ ಗ್ರಹ ಆಗ್ಲಿ, ಸೂರ್ಯ ಚಂದ್ರ ನಕ್ಷತ್ರಗಳಾಗ್ಲಿ ಇನ್ನು ಯಾವುದು ಇರೋದಿಲ್ಲ. ಭೂಮಿಯಲ್ಲಿರುವಂಥದ್ದು ಯಾವುದು ಇರೋದಿಲ್ಲ. ಬೆಟ್ಟ ಗುಡ್ಡಗಳು, ಯಾವ ಮರ ಗಿಡಗಳು ಇರೋದಿಲ್ಲ. ಎಲ್ಲವೂ ದೇವರ ಮುಂಭಾಗದಿಂದ ಓಡೋಗ್ತದೆ. ಅಂದ್ರೆ ಅಶುದ್ಧವಾಗಿರುವಂತಹ ಪ್ರತಿಯೊಂದೊಂದು ದೇವರ ಮುಂಭಾಗದಿಂದ, ದೇವರ ಕಣ್ಣೆದುರಿಗೆ ಕಾಣದ ಹಾಗೆ ಬಿಟ್ಟು ಓಡೋಗ್ತದೆ. ಹಲ್ಲೆಲೂಯಾ. ಅದಾದ್ಮೇಲೆ ನೋಡ್ರಿ, ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕದಲ್ಲಿ ಬರೆದಿರುವ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ನೋಡ್ರಿ, ವಾಕ್ಯ ಹೇಳ್ತಾ ಇದೆ, ಎರಡು ಪುಸ್ತಕಗಳು ತೆರೆಯಲ್ಪಡುತ್ತದೆ. ಒಂದು ಜೀವಬಾಧ್ಯರ ಪಟ್ಟಿ, ಇನ್ನೊಂದು ಪಾಪದ ಒಂದು ಪಟ್ಟಿ, ಪಾಪಗಳನ್ನ ಮಾಡಿದಂತ ಒಂದು ಪಟ್ಟಿಗಳು. ಇದೆಲ್ಲ ತೆರೆಯಲ್ಪಟ್ಟಾಗ ಅವರವರ ಜೀವಿತದಲ್ಲಿ ಏನೇನೆಲ್ಲ ದೇವರು ವಿರುದ್ಧವಾಗಿ ಮಾಡಿದರೆ ಅದೆಲ್ಲವನ್ನು ಸಹ ಅಲ್ಲಿ ಪುಸ್ತಕದಲ್ಲಿ ಏನೇನು ಅವರು ಪಾಪಗಳು ಮಾಡಿದರೋ ಅದರ ಪುಸ್ತಕದಲ್ಲಿ ಬರೆದಿರುವ ಪ್ರಕಾರ, ಅವರ ನಡತೆಯ ಪ್ರಕಾರ, ಅವರ ಕೃತ್ಯಗಳ ಪ್ರಕಾರ, ಅವರ ಪಾಪದ ಪ್ರಕಾರ, ಅವರು ದೇವರ ವಿರುದ್ಧವಾಗಿ ನಡೆದ ಪ್ರಕಾರ ಅವರಿಗೆ ಶಿಕ್ಷೆ ಉಂಟಾಗ್ತದೆ, ನ್ಯಾಯ ತೀರ್ಪಾಗ್ತದೆ. ಅವರು ಪರಲೋಕದಲ್ಲೇ ಇರಬೇಕಾ, ಇಲ್ಲ ನರಕಕ್ಕೆ ದೊಬ್ಬಲ್ಪಡಬೇಕಾ, ಇಲ್ಲ ಪರಲೋಕದಲ್ಲಿ ಯಾವ ಸ್ಥಾನ ಅವರಿಗೆ ಸಿಗಬೇಕು, ನರಕದಲ್ಲಿ ಅವರಿಗೆ ಯಾವ ವೇದನೆ ಸಿಗಬೇಕು. ನೋಡ್ರಿ, ಎಲ್ಲರಿಗೂ ನರಕದಲ್ಲಿ ಒಂದೇ ರೀತಿಯಾದಂತ ವೇದನೆ ಇರಲ್ಲ. ಪರಲೋಕದಲ್ಲೂ ಸಹ ಅಷ್ಟೇನೆ. ಪರಲೋಕದಲ್ಲಿ ಹೋದಂತ ಮಾತ್ರಕ್ಕೆ ಎಲ್ಲರಿಗೂ ಒಂದೇ ರೀತಿಯಾದಂತ ಸ್ಥಾನಗಳಿರೋದಿಲ್ಲ. ಅವರವರಿಗೆ ಆದಂತ ಸ್ಥಾನಮಾನಗಳನ್ನು ದೇವರು ಇಟ್ಟಿರ್ತಾರೆ. ಅವರಿಗೆ ಆದಂತ ಪಾಪ ಮಾಡಿದ ತಕ್ಕ ಹಾಗೆ ಕುಡಿಯುವಂತವರಿಗೆ ಒಂದು ರೀತಿಯಾದ ಶಿಕ್ಷೆ ಆಗೋದಾದ್ರೆ, ಡ್ರಿಂಕ್ಸ್ ಮಾಡಿ ಸ್ಮೋಕಿಂಗ್ ಮಾಡುವಂತವರು, ಗುಟ್ಕಾ ಐಟಮ್ಗಳು ಹಾಕೊಳ್ಳುವಂತ ಅಂತವರಿಗೆ ಒಂದು ಶಿಕ್ಷೆ, ವ್ಯಭಿಚಾರ ಮಾಡೋರಿಗೆ ಒಂದು ಶಿಕ್ಷೆ, ಕಳ್ಳತನ ಮಾಡೋರಿಗೆ ಒಂದು ಶಿಕ್ಷೆ. ಹಲ್ಲೆಲೂಯಾ. ಒಬ್ಬೊಬ್ಬರಿಗೆ ಆದಂತ ಒಂದೊಂದು ಶಿಕ್ಷೆಗಳು ಉಂಟಾಗ್ತದೆ. ಅವರವರ ಕೃತ್ಯಗಳ ಪ್ರಕಾರವಾಗಿ ಅವರಿಗೆ ಒಂದು ಶಿಕ್ಷೆ ಉಂಟಾಗ್ತದೆ. ಪ್ರಿಯ ಸಹೋದರ ಸಹೋದರಿ, ಅದೇ ರೀತಿಯಾಗಿ ಸಮುದ್ರವು ತನ್ನೊಳಗಿದ್ದಂತ ಸತ್ತವರನ್ನ ಒಪ್ಪಿಸಿತ್ತು. ಮೃತ್ಯು ಪಾತಾಳವು ತಮ್ಮ ವಶದಲ್ಲಿದ್ದಂಥವರನ್ನ ಸತ್ತವರನ್ನ ಒಪ್ಪಿಸಿತು. ಅಂದ್ರೆ ಏನಿದೆ ಹೇಳ್ತಾ ಇರೋದು ಅಂದ್ರೆ, ದೇವರನ್ನ ಒಂದು ಯೇಸು ಕ್ರಿಸ್ತನು ನಮಗಾಗಿ ಬಲಿ ಆಗೋದಕ್ಕಿಂತ ಮುಂಚಿತವಾಗಿ ಸತ್ತಂತವರ ಪಟ್ಟಿ ಸಮುದ್ರದಲ್ಲಿ ಮತ್ತೆ ಪಾತಾಳದಲ್ಲಿ ಇದ್ದಂಥವ್ರನ್ನ ದೇವರ ಮುಂಭಾಗದಲ್ಲಿ ಒಪ್ಪಿಸ್ತಾ ಇದ್ದಾರಲ್ಲ. ಪಾತಾಳ ಆಗಿರ್ಬೋದು, ಸಮುದ್ರ ಆಗಿರ್ಬೋದು. ಸಮುದ್ರದಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ನೀರಿನ ಪ್ರಳಯ ಆಗಿ ಎಷ್ಟು ಜನ, ಕೋಟಿ ಜನಗಳು ಸತ್ತಿದ್ದಾರೆ, ಬಿಲಿಯನ್ ಗಟ್ಟಲೆ ಸತ್ತಿದ್ದಾರೆ.
ಇಂಥವರೆಲ್ಲರನ್ನ ಸಮುದ್ರ ಮತ್ತೆ ಪಾತಾಳವು ಒಪ್ಪಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಪಾತಾಳ ಏನು ಒಪ್ಪಿಸ್ತಾ ಇದೆ? ಪ್ರಿಯ ಸೋದರ ಸೋದರಿ, ಇವತ್ತು ಯೇಸು ಸ್ವಾಮಿ ಸಾಯೋದಕ್ಕಿಂತ ಮುಂಚಿತವಾಗಿ ಆಗಿರ್ಬೋದು, ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಹೊಂದಿದ ನಂತರ ಆಗಿರ್ಬೋದು, ದೇವರ ವಿರುದ್ಧವಾಗಿ ಪಾಪ ಮಾಡಿದಂಥವರು, ದೇವರಿಗೆ ಅಸಹ್ಯವಾದ ಕಾರ್ಯಗಳು ಮಾಡಿದಂಥವರು, ಅವರ ಪಾಪ, ದೇವರ ವಾಕ್ಯ ಹೇಳ್ತದೆ, ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ. ಅವರಿಗೆ ಡೈರೆಕ್ಟ್ ನರಕವು ತೋರಿಸಲ್ಪಡ್ತದೆ. ಅವರು ನರಕದಲ್ಲಿ ಯಾತನೆ ಅನುಭವಿಸ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಆ ಒಂದು ನ್ಯಾಯ ತೀರ್ಪಿನ ಗಳಿಗೆಯಲ್ಲಿ ಈ ಪಾತಾಳದಲ್ಲಿರುವಂತವರನ್ನ ಪಾತಾಳ ಒಪ್ಪಿಸ್ತದೆ. ಈಗೋ ನನ್ನ ಹತ್ರ ಇರುವಂತವ್ರು ಎಷ್ಟು ಜನ ಇದ್ದಾರೆ, ಇನ್ನು ನ್ಯಾಯ ತೀರ್ಪು ಇವ್ರಿಗೆ ಆಗಿಲ್ಲ ಇವ್ರಿಗೆ ಎಂಬುದಾಗಿ. ಎಷ್ಟು ಘೋರ ಗೊತ್ತಾ, ಎಷ್ಟು ಘೋರ ಗೊತ್ತಾ ಪ್ರಿಯ ಸೋದರ ಸೋದರಿ. ಯೇಸು ಕ್ರಿಸ್ತನನ್ನು ನಂಬುವಂತ ಕಾರಣ ಏನು ಗೊತ್ತಾ? ನಾವು ನರಕಕ್ಕೆ ಹೋಗಬಾರದು, ನಿತ್ಯ ಜೀವನದಲ್ಲಿ ಸೇರ್ಬೇಕೆಂಬುದಾಗಿ. ಅದಕ್ಕಾಗಿಯೇ ಬೈಬಲ್ ವಾಕ್ಯ ಹೇಳೋದು, ಯೋಹಾನ 3:16 ಇವತ್ತು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನು ಕೊಡ್ತಾರೆ. ಆತ ನಂಬುವ ಪ್ರತಿಯೊಬ್ಬರು ನಾಶವಾಗದೆ ನಿತ್ಯ ಜೀವ ಪಡಿಬೇಕು, ಅವರು ಪಡ್ಕೋಬೇಕೆಂಬುದಾಗಿ ಆತನನ್ನು ಕೊಡ್ತಾರೆ. ಇವತ್ತು ನಾವು ದೇವರು ನಂಬಿದೀವಿ, ಆದ್ರೆ ಪರಲೋಕಕ್ಕಾಗಿ ಬದುಕ್ತಾ ಇಲ್ಲ. ನಾವು ದೇವರು ನಂಬಿದೀವಿ, ನಿತ್ಯ ಜೀವ ಪಡ್ಕೋಬೇಕು ಅಂತ ಬದುಕ್ತಾ ಇಲ್ಲ. ನಾವು ದೇವರು ನಂಬಿದೀವಿ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ಬದುಕ್ತಾ ಇಲ್ಲ. ನಾವು ದೇವರು ನಂಬಿರೋದು ಬೇರೆ ಸ್ವಾರ್ಥಕ್ಕಾಗಿ. ನಾವು ದೇವರು ನಂಬಿರುವಂಥದ್ದು ನಮ್ಗೆ ಅದು ಬೇಕು, ನಮ್ಗೆ ಇದು ಬೇಕು, ನಾವು ಆಸ್ತಿ ಬೇಕು, ಹಣ ಬೇಕು, ಬಂಗ್ಲೆ ಬೇಕು, ಕಾರ್ ಬೇಕು, ನಾವು ಹಿಂಗ್ ಚೆನ್ನಾಗಿರ್ಬೇಕು, ಹಿಂಗ್ ರಾಯಲ್ ಆಗಿರ್ಬೇಕು. ಈ ರೀತಿಯಾದಂತ ಸ್ವಾರ್ಥ ಹೃದಯದಿಂದ ನಾವು ದೇವರನ್ನ ಘನಪಡಿಸ್ತಾ ಇದ್ದೀವಿ. ಯೋಚನೆ ಮಾಡಿ ನೋಡ್ರಿ, ದೇವ್ರು ಏನ್ ಹೇಳ್ತಾರೆ? ನೀನ್ ದೇವ್ರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ, ಅದ್ರ ನಿಮಿತ್ತ ಎಲ್ಲ ನೀನ್ ಸಿಗ್ತದೆ ಅಂತ. ಪ್ರಿಯ ಸೋದರ ಸೋದರಿ, ಇವತ್ತು ನೀನ್ ಏನೇ ಗುಡಿ ಬಿಟ್ರು, ಏನೇ ಮಾಡಿದ್ರು, ಅದ್ಯಾವುದು ಪರಲೋಕಕ್ಕೆ ತಗೊಂಡೋಗಕ್ಕಾಗಲ್ಲ. ನೀನು ದೇವರಿಗೆ ಒಂದು ದೊಡ್ಡ ಸಭೆ ಕಟ್ಟಿದ್ರು ಸರಿನೇ, ದೇವರಿಗೆ ಏನೇ ಮಾಡಿದ್ರು ಸರಿನೇ, ಎಂತ ಕೆಲಸ ಮಾಡಿದ್ರು ಅದ್ಯಾವುದು ನೀನು ಪರಲೋಕಕ್ಕೆ ತಗೊಂಡೋಗಕ್ಕಾಗಲ್ಲ. ನಿನ್ನ ನಡವಳಿಕೆ, ನಿನ್ನ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಕರೆಕ್ಟಾಗಿ ಬದುಕ್ತಾಗ ನೀನು ಪರಲೋಕಕ್ಕೆ, ರಾಜ್ಯಕ್ಕೆ ಹೋಗಲ್ಪಡ್ತೀಯ. ಇವತ್ತು ಕಡೆಯದಾಗಿ ನೋಡ್ಕೊಳ್ಳೋಣ. ಆಮೇಲೆ ಮೃತ್ಯುವು, ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿ ಕೆರೆಗೆ ಎರಡನೆಯ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದು ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಂದ್ರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರಬೇಕು ಹೆಸರು. ಪ್ರಿಯ ಸೋದರ ಸೋದರಿ, ಏನೋ ತಾನು ಅಂತ ಅಲ್ಲ, ಅಲ್ಲಿ ಭಯಂಕರ ರೂಲ್ಸ್ ಇದೆ. ಜೀವಬಾಧ್ಯರ ಪಟ್ಟಿ, 2 ಜೀವಬಾಧ್ಯರ ಪಟ್ಟಿ. ಒಂದು, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಾಗ, ದೇವರನ್ನ ಸ್ವಂತ ರಕ್ಷಣೆಗಾಗಿ ಸ್ವೀಕಾರ ಮಾಡಿಕೊಂಡಾಗ, ಆತನ ಮಗನಾಗಿ ನಾವು ಮಾರ್ಪಟ್ಟಾಗ ಯೇಸು ಕ್ರಿಸ್ತನ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತೀವಿ. ಎರಡನೆಯದು, ಪರಲೋಕ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಾಗ ಒಂದು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರ್ತೀವಿ. ನಾವು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿಲ್ಲ ಅಂದಾಗ ಅಲ್ಲಿ ಏನ್ ನಡೀತದೆ? ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಬರೆದಿದೆ ಎಂಬುದಾಗಿ ಕಾಣಲಿಲ್ವೋ ಅವರೆಲ್ಲರೂ ನರಕಕ್ಕೆ ದೊಬ್ಬಲ್ಪಡ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ತನ್ನ ಶಿಷ್ಯರು ದೆವ್ವಗಳನ್ನ, ನಿನ್ನ ಹೆಸರಿನ ದೆವ್ವಗಳು ನಮ್ಗೆ ಅಧೀನ ಆದವು, ರೋಗಗಳು ಬಿಟ್ಟೋಯ್ತು, ಬೇನೆಗಳು ಬಿಟ್ಟೋಯ್ತು ಬಂದು ಬಹಳ ಖುಷಿಯಿಂದ ಹೇಳ್ತಾರೆ. ಆಗ ದೇವರವರು ಮಾತು ಹೇಳ್ತಾರೆ, ದೆವ್ವಗಳು ಅಧೀನ ಆದೋ, ಹಿಂಗಾಯ್ತು ಹಂಗಾಯ್ತು ಎಂಬುದಾಗಿ ಸಂತೋಷ ಪಡಬೇಡ್ರಿ, ನಿಮ್ಮ ಹೆಸರು ಪರಲೋಕದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ ಅಂತ ಸಂತೋಷ ಪಡ್ರಿ ಅಂತ ನಾವು ಕೇಳ್ತೀವಿ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾವು ನೀವು ಬದುಕಬೇಕಾಗಿರೋದು ಏನಕ್ಕಾಗಿ ಅಂದ್ರೆ ಪರಲೋಕದ ದೇವರಿಗಾಗಿ, ಆ ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕಾಗಿ. ಇವತ್ತು ನೀನು ಸಿದ್ಧವಾಗಿದ್ದೀಯ. ನೀನು ಸಿದ್ಧವಾಗಿರುವುದಾದರೆ ನೀನು ಪರಲೋಕ ಎತ್ತಲ್ಪಡ್ತೀಯ, ದೇವರ ನಿತ್ಯ ಜೀವದಲ್ಲಿ ಸೇರಲ್ಪಡ್ತೀಯ, 1000 ಆಡಳಿತದಲ್ಲಿ ಸೇರಲ್ಪಡ್ತೀಯ. ನೀವು ಇದನ್ನೆಲ್ಲ ಪೂರ್ತಿ ಆಗಿ ಓದ್ಕೊಂಡು ಹೋಗೋದಾದ್ರೆ, ಎರಡನೇ ಈ ಒಂದು ನರಕದಲ್ಲಿ ದೊಬ್ಬಲ್ಪಡುವಂಥವ್ರು ಯಾರ್ಯಾರೆಲ್ಲ ಇದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಲೀಸ್ಟ್ ದೇವರು ಬರೆಯಲ್ಪಟ್ಟಿದೆ ಅವರವರ ಕೃತ್ಯಗಳನ್ನ ಪ್ರಕಾರವಾಗಿ. ಪ್ರಿಯ ಸೋದರ ಸೋದರಿ, ನಿನ್ನನ್ನು ನೀನು ಸಿದ್ಧ ಮಾಡ್ಕೊ, ನಿನ್ನ ರಹಸ್ಯ ಬರವಣಿಗೆಯಲ್ಲಿ ಎತ್ತಲ್ಪಡಲಿಕ್ಕೆ ಸಿದ್ಧ ಮಾಡ್ಕೊ. ಒಂದು ವೇಳೆ ಅವಾಗ ಬಿಡಲ್ಪಟ್ಟಿರೋದು ಈ ವಾಕ್ಯ ನಿನಗೆ ನೆನಪಿರಲಿ. 7 ವರ್ಷ ಕಠಿಣ ಕಾಲಗಳು ಬಂದಾಗ ನೀನು ದೇವರಿಗಾಗಿ ವೈರಾಗ್ಯವಾಗಿದ್ದು ದೇವರಿಗೋಸ್ಕರ ಸಾಯಲಿಕ್ಕೂ ನೀನು ಸಿದ್ಧವಾಗು. ನಿನ್ನ ಜೀವಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಬರೆಯಲ್ಪಡುತ್ತದೆ. ಅಷ್ಟು ಮಾತ್ರ ಅಲ್ಲ, 1000 ವರ್ಷದ ಆಡಳಿತದಲ್ಲಿ ನೀನು ಸಹ ಸೇರಲ್ಪಡ್ತೀಯ. 7 ವರ್ಷ ಕಠಿಣ ಕಾಲದಲ್ಲಿ ನೀನು ಕೈ ಬಿಡಲ್ಪಟ್ಟೆ ಅಂತ ಇಟ್ಕೋ, 7 ವರ್ಷ ನಿನಗೆ ಚಾನ್ಸ್ ಇರ್ತದೆ. ಆ ಉಪದ್ರವಗಳು, ಕಷ್ಟಗಳು ಏನೇ ಬಂದ್ರು ಅದನ್ನು ಎದುರಿಸಿ ದೇವರಿಗಾಗಿ ಸಾಯಲಿಕ್ಕೂ ರೆಡಿ ಆಗು. ನೀನು ಪರಲೋಕಕ್ಕೆ ಎತ್ತಲ್ಪಡ್ತೀಯ. 2 ಅವಕಾಶ ಇರ್ತದೆ. ಆದರೆ ಮೊದಲ ಅವಕಾಶವನ್ನು ಆದಷ್ಟು ಕಳ್ಕೊಳ್ಳೋದಂತೆ ನೀವು ಕಾಪಾಡ್ಕೊಳ್ರಿ. ಅನಂತರ ಮುಂದಿನ ನೋಡ್ಕೊಳ್ಳೋಣ. ನೀವು
ದೇವರಿಗೆ ನೀವು ತಲೆಬಾಗಿ ಒಪ್ಪಿಸಿಕೊಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಿಕೊಡ್ರಿ. ಪರಲೋಕದಲ್ಲಿ ನಮ್ಮ ತಂದೆಯಾದ ದೇವರೇ, ಈ ರಹಸ್ಯ ಬರವಣಿಗೆ ಕುರಿತಾಗಿ, ಬಹಿರಂಗರ ಬರವಣಿಗೆ ಕುರಿತಾಗಿ, 1000 ವರ್ಷದ ಆಡಳಿತದ ಕುರಿತಾಗಿ, ನ್ಯಾಯ ತೀರ್ಪಿನ ಕುರಿತಾಗಿ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ದೇವರೇ, ಈ ವಾಕ್ಯವು ಪ್ರತಿಯೊಬ್ಬೊಬ್ಬರು ಕೇಳಿ ರಾಜ ಆಶೀರ್ವಾದ ಹೊಂದಿಕೊಳ್ಳಲಿ. ಅಷ್ಟು ಮಾತ್ರ ಅಲ್ಲ, ನಿನ್ನ ರಹಸ್ಯ ಬರವಣಿಗೆಗೆ ಸಿದ್ಧರಾಗಲಿ ಕರ್ತನೆ. ನಿನಗಾಗಿ ವೈರಾಗ್ಯವುಳ್ಳವರಾಗಿ, ನಿನಗಾಗಿ ನಿನ್ನ ವಾಕ್ಯದ ನಿಮಿತ್ತವಾಗಿಯೂ, ಸಾಕ್ಷಿಯ ನಿಮಿತ್ತವಾಗಿಯೂ ದೇವರೇ, ನಿನಗೋಸ್ಕರ ಸಾಯಲಿಕ್ಕೂ ದೇವರೇ ರೆಡಿಯಾಗಲಿ ಕರ್ತನೆ. ಪ್ರತಿಯೊಬ್ಬೊಬ್ಬರನ್ನ ಬಿಟ್ಟು ದೇವರೇ, ಇವರಿಗೆ ಬಲವನ್ನು ತುಂಬಿಸು, ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸು. ಇವರಿಗಿರುವಂಥ ಎಲ್ಲ ಹೋರಾಟ ಶೋಧನೆಗಳಿಂದ ಜಯಶಾಲಿಗಳಾಗಲಿ ಸ್ವಾಮಿ. ನಿನ್ನ ಪವಿತ್ರಾತ್ಮನ ಇವರನ್ನ ನಡೆಸಲಿ ರಾಜನೇ. ದೇವರೇ, ಪವಿತ್ರಾತ್ಮ ದೇವರು ನಡೆಸಲಿ ಸ್ವಾಮಿ. ಇವರನ್ನು ಆಶೀರ್ವದಿಸು ದೇವರೇ. ಇವರ ಕುಟುಂಬವನ್ನು ರಕ್ಷಣೆಗೆ ಬರಲಿ ದೇವರೇ. ನೀನು ಆಶೀರ್ವದಿಸು. ಇವರ ಮೇಲೆ ನಿನ್ನ ಚಿತ್ತ ಉದ್ದೇಶಗಳು ನೆರವೇರಲಿ ಕರ್ತನೆ. ಕೆಟ್ಟದೆಲ್ಲ ಏನಿದೆ ಸುಟ್ಟು ಬೂದಿ ಆಗಲಿ, ಒಳ್ಳೆಯದು ಮಾತ್ರ ಗಟ್ಟಿಯಾಗಿ ನೆಲೆಗೊಳ್ಳಲಿ ದೇವರೇ. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಇವರನ್ನು ನಿನ್ನ ರಹಸ್ಯ ಬರವಣಿಗೆಯಲ್ಲಿ ಎತ್ತಲ್ಪಡುವುದಕ್ಕಾಗಿ ನಾನು ವಿಜ್ಞಾಪನೆ ಮಾಡಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆಮೇನ್, 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 ಆಮೇನ್. ಹಲ್ಲೆಲೂಯಾ. ಕರ್ತನು ನಿಮ್ಮನ್ನು ಆಶೀರ್ವದಿಸಲ್ಪಡಲಿ. 2ನೇ ರಹಸ್ಯ ಬರವಣಿಗೆಗೆ ಸಿದ್ಧರಾಗ್ರಿ. ಈಗಲಿಂದನೇ ಅದನ್ನು ಪ್ರಾರಂಭ ಮಾಡ್ರಿ. ದೇವರ ಭಯ ಭಕ್ತಿಯಲ್ಲಿ ನಡೆದುಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೊಂದು ದೇವರ ವಾಕ್ಯದೊಟ್ಟಿಗೆ ನಾವು ನಿಮ್ಮನ್ನು ಸಂಧಿಸುವವರೆಗೂ ಕರ್ತನು ಕೃಪೆಯು, ಕರ್ತನ ಪ್ರೀತಿಯು, ಕರ್ತನ ಕರುಣೆಯು, ಕರ್ತನ ದಯೆಯು, ಆಶೀರ್ವಾದವು ನಿಮ್ಮ ಜೊತೆಯಲ್ಲಿ ಸದಾಕಾಲವಾಗಿ ಕಾಪಾಡಲಿ. ಆಮೇಲೆ